ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅದ್ಯಾಕೋ ಗೊತ್ತಿಲ್ಲ, ಈ ಜಗತ್ತಿನಲ್ಲಿ ಯುದ್ಧದ ಕರಿಚಾಯೆ ಕಡಿಮೆಯಾಗುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ತಣ್ಣಗಾಗುತ್ತಿದ್ದಂತೆ ಈಗ ಮತ್ತೊಂದು ಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದೆ. ಚೀನಾ ಜರ್ಮನಿಯ ಏರ್ ಕ್ರಾಫ್ಟ್ ಮೇಲೆ ಅಟ್ಯಾಕ್ ಮಾಡಿದೆ. ಅದು ಕೂಡ ಅಂತಿಂತ ದಾಳಿಯಲ್ಲ, ಜಗತ್ತಿನಲ್ಲಿ ಹೊಸ ತಂತ್ರವನ್ನ ಪ್ರಯೋಗ ಮಾಡಿರುವ ಚೀನಾ ಜರ್ಮನಿಯ ಯುದ್ಧ ವಿಮಾನದ ಮೇಲೆ ಲೇಸರ್ ದಾಳಿ ಮಾಡಿದೆ. ಚೀನಾದ ಈ ಲೇಸರ್ ದಾಳಿ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಈ ಮೂಲಕ ಚೀನಾ ಯಾರನ್ನ ಕೂಡ ಎದುರು ಹಾಕೊಳ್ಳೋದಕ್ಕೆ ಸಿದ್ಧ ಅನ್ನುವ ಸಂದೇಶವನ್ನ ರವಾನೆ ಮಾಡಿದೆ. ಜರ್ಮನಿ ಯುರೋಪಿಯನ್ ಯೂನಿಯನ್ನಲ್ಲಿ ಬರುವ ದೇಶ. ಜರ್ಮನಿಯ ಮೇಲೆ ಅಟ್ಯಾಕ್ ಮಾಡೋದು ಅಂದ್ರೆ ಇಡೀ ಯುರೋಪಿಯನ್ ಯೂನಿಯನ್ನ ಮೇಲೆ ಅಟ್ಯಾಕ್ ಮಾಡಿದಂತೆ ಅರ್ಥ. ಆದರೂ ಚೀನಾ ಹಿಂದೆ ಮುಂದೆ ನೋಡದೆ ಜರ್ಮನಿಯ ಮೇಲೆ ಲೇಸರ್ ದಾಳಿ ಮಾಡಿದೆ. ಅಷ್ಟಕ್ಕೂ ಏನಿದು ಚೀನಾ ಹಾಗೂ ಜರ್ಮನಿ ನಡುವಿನ ಸಮರ? ಲೇಸರ್ನಿಂದ ಯುದ್ಧ ವಿಮಾನದ ಮೇಲೆ ದಾಳಿ ಮಾಡೋದು ಹೇಗೆ? ಜರ್ಮನಿಯ ಫೈಟರ್ ಜೆಟ್ನ ಕತೆ ಏನಾಯಿತು? ಈ ದಾಳಿ ಮುಂದೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಈ ಜಗತ್ತಿನಲ್ಲಿ ಕೆಲವೊಂದು ಗುಂಪುಗಳನ್ನ ನೋಡಿ ಎಷ್ಟೇ ಬಲಿಷ್ಠ ದೇಶವಾದರೂ ಭಯ ಪಡ್ತಾವೆ. ಉದಾಹರಣೆಗೆ ನ್ಯಾಟೋ. ಅಮೆರಿಕ ನೇತೃತ್ವದ ನ್ಯಾಟೋ ಜಗತ್ತಿನ ಬಲಿಷ್ಠ ಗುಂಪುಗಳಲ್ಲಿ ಒಂದು. ನ್ಯಾಟೋ ಪಡೆಗಳನ್ನ ಸಾಮಾನ್ಯವಾಗಿ ಯಾರೂ ಕೂಡ ಎದುರು ಹಾಕೊಳ್ಳೋದಿಲ್ಲ. ಈ ಗುಂಪಿನಲ್ಲಿರುವ ಯಾವುದಾದ್ರೂ ಒಂದು ದೇಶದ ಮೇಲೆ ದಾಳಿ ಮಾಡೋದು ಅಂದರೆ ಜೇನು ಗೂಡಿನ ಮೇಲೆ ಕಲ್ಲೆಸೆದಂತೆ ಅರ್ಥ. ಅದೇ ರೀತಿ ಯುರೋಪಿಯನ್ ಯೂನಿಯನ್ ಕೂಡ ಜಗತ್ತಿನ ಬಲಿಷ್ಠ ಗುಂಪು, ಜೊತೆಗೆ ಒಗ್ಗಟ್ಟಾಗಿರುವ ಗುಂಪು. ಈ ಯೂನಿಯನ್ನಲ್ಲಿರುವ ಎಲ್ಲ ದೇಶಗಳು ಪರಸ್ಪರ ರಕ್ಷಣಾ ಸಹಾಯವನ್ನ ಮಾಡ್ತಾವೆ. ಅಂದ್ರೆ ಯಾವುದಾದ್ರೂ ಒಂದು ದೇಶದ ಮೇಲೆ ದಾಳಿ ಮಾಡಿದ್ರು ಎಲ್ಲ ದೇಶಗಳು ಬಂದು ಮುಗಿ ಬೀಳುತ್ತವೆ. ಈಗ ಚೀನಾ ಇದೇ ಯುರೋಪಿಯನ್ ಯೂನಿಯನ್ ಅನ್ನ ಎದುರು ಹಾಕೊಂಡಿದೆ. ಯುರೋಪಿಯನ್ ಯೂನಿಯನ್ನ ಭಾಗವಾಗಿ ಜರ್ಮನಿಯ ಏರ್ಕ್ರಾಫ್ಟ್ ಒಂದು ಕೆಂಪು ಸಮುದ್ರದಲ್ಲಿ ಹಾರಾಟ ಮಾಡ್ತಾ ಇತ್ತು. ಈ ಸಂದರ್ಭದಲ್ಲಿ ಚೀನಾದ ಯುದ್ಧ ನೌಕೆ ಜರ್ಮನ್ ವಿಮಾನದ ಮೇಲೆ ಲೇಸರ್ನಿಂದ ದಾಳಿ ಮಾಡಿದೆ. ಜರ್ಮನಿಯೇ ಸ್ವತಃ ಇದನ್ನ ಬಹಿರಂಗಪಡಿಸಿದೆ. ಚೀನಾ ಮಾಡಿದ ಲೇಸರ್ ದಾಳಿಯಿಂದ ನಮ್ಮ ಫೈಟರ್ ಜೆಟ್ ನಾಶವಾಗುವ ಸಾಧ್ಯತೆ ಇತ್ತು, ಪತನವಾಗುವ ಸಾಧ್ಯತೆ ಹೆಚ್ಚಾಗಿತ್ತು. ನಮ್ಮ ಸೈನಿಕರನ್ನ ಕಳೆದುಕೊಳ್ಳುವ ಪರಿಸ್ಥಿತಿ ಇತ್ತು. ಅದೇಗೋ ನಾವು ಲೇಸರ್ ದಾಳಿಯಿಂದ ಬಚಾವಾಗಿ ಬಂದಿದ್ದೇವೆ. ಆದರೆ ಚೀನಾ ಮಾಡಿದ್ದು ಅಕ್ಷಮ್ಯ ಅಪರಾಧ ಅಂತ ಜರ್ಮನಿ ಚೀನಾ ವಿರುದ್ಧ ಕೆಂಡ ಕಾರಿದೆ. ಸ್ನೇಹಿತರೆ, ಇಲ್ಲಿ ದಾಳಿಯಾಗಿರುವ ಸ್ಪಾಟ್ ಅನ್ನ ನೀವು ಸೂಕ್ಷ್ಮವಾಗಿ ಗಮನಿಸಬೇಕು. ಚೀನಾ ದಾಳಿ ಮಾಡಿರೋದು ಕೆಂಪು ಸಮುದ್ರದಲ್ಲಿ. ಕೆಂಪು ಸಮುದ್ರಕ್ಕೂ ಚೀನಾಗೂ ತುಂಬಾನೇ ದೂರ ಇದೆ. ಇದು ಸೌದಿ ಅರೇಬಿಯಾ ಹಾಗೂ ಇರಾನ್ನ ಮಧ್ಯೆ ಇರುವ ಸಮುದ್ರ. ಇಲ್ಲಿ ಚೀನಾದ ಯುದ್ಧ ನೌಕೆಯೊಂದು ಲೇಸರ್ ಬ್ಲಾಸ್ಟ್ ಮಾಡುತ್ತೆ ಅಂದ್ರೆ ಏನರ್ಥ ಅಂತ ನೀವು ಕೇಳಬಹುದು. ಇದೇ ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿರೋದು. ಚೀನಾ ಇಷ್ಟೆಲ್ಲ ದೂರ ಬಂದು ಅಟ್ಯಾಕ್ ಮಾಡುತ್ತೆ ಅಂದ್ರೆ ಮುಂದಿನ ದಿನಗಳಲ್ಲಿ ಭಾರತದ ಪರಿಸ್ಥಿತಿ ಏನು? ಹಿಂದೂ ಮಹಾಸಾಗರಕ್ಕೆ ಸುಲಭದಲ್ಲೇ ಬಂದು ಅಟ್ಯಾಕ್ ಮಾಡಬಹುದು. ಅರಬ್ಬಿ ಸಮುದ್ರಕ್ಕೂ ಕೂಡ ದಾಂಗುಡಿ ಇಡಬಹುದು. ಸ್ನೇಹಿತರೆ, ಇಲ್ಲಿ ಒಂದು ಪ್ಯಾಟರ್ನ್ ಅನ್ನ ಗಮನಿಸಬೇಕು. ಚೀನಾ ಲೇಸರ್ ಅಟ್ಯಾಕ್ ಪ್ರಯತ್ನ ಮಾಡ್ತಾ ಇರೋದು ಇದೇ ಮೊದಲಲ್ಲ. ಈ ಹಿಂದೆ ಆಸ್ಟ್ರೇಲಿಯಾದ ಫೈಟರ್ ಜೆಟ್ ಮೇಲೆ ಲೇಸರ್ ಅಟ್ಯಾಕ್ ಮಾಡುವ ಪ್ರಯತ್ನ ಮಾಡಿತ್ತು. ಇಲ್ಲಿ ಚೀನಾ ಒಂದು ರೀತಿ ಪ್ರಚೋದನೆ ಮಾಡುವ ಪ್ರಯತ್ನ ಮಾಡಿತ್ತು. ಅಥವಾ ದಾಳಿ ಮಾಡಿದ್ರೆ ಆಸ್ಟ್ರೇಲಿಯಾದ ರಕ್ಷಣೆಗೆ ಯಾರಾದರೂ ಬರಬಹುದಾ ಅನ್ನುವ ಪರೀಕ್ಷೆಯೂ ಕೂಡ ಇದಾಗಿತ್ತು. ಆಸ್ಟ್ರೇಲಿಯಾದ ಮೇಲೆ ದಾಳಿಯ ಪ್ರಯತ್ನ ಮಾಡಿದರೆ ಕ್ವಾಡ್ ಆಸ್ಟ್ರೇಲಿಯಾದ ಬೆನ್ನಿಗೆ ನಿಲ್ಲುತ್ತಾ ಅನ್ನೋದನ್ನ ಚೀನಾ ಟೆಸ್ಟ್ ಮಾಡಿತ್ತು. ಆದ್ರೆ ಆಸ್ಟ್ರೇಲಿಯಾದ ಮೇಲೆ ದಾಳಿಯ ಪ್ರಯತ್ನವಾದಾಗ ಯಾರು ಕೂಡ ಆಸ್ಟ್ರೇಲಿಯಾದ ಸಹಾಯಕ್ಕೆ ಬಂದಿರಲಿಲ್ಲ. ಹೀಗೆ ಮಾಡಿ ಚೀನಾ ಅಲ್ಲಿಗೆ ಸೈಲೆಂಟ್ ಆಗುತ್ತೆ. ಈಗ ಅದರ ಕಣ್ಣು ಯುರೋಪಿಯನ್ ಯೂನಿಯನ್ನ ಮೇಲೆ ಬಿದ್ದಿದೆ. ಜರ್ಮನಿಯ ಮೇಲೆ ಅಟ್ಯಾಕ್ ಮಾಡಿ ಯುರೋಪಿಯನ್ ಯೂನಿಯನ್ನ ಯಾವ ದೇಶಗಳು ಜರ್ಮನಿಯ ಸಹಾಯಕ್ಕೆ ಬರುತ್ತೆ ಅನ್ನುವ ಪರೀಕ್ಷೆಯನ್ನ ಚೀನಾ ಮಾಡ್ತಾ ಇರಬಹುದು. ಮುಂದಿನ ಸರದಿ ಭಾರತದ್ದು ಕೂಡ ಆಗಬಹುದು. ಭಾರತದ ಮೇಲೆ ಕೂಡ ಚೀನಾ ಈ ರೀತಿಯ ಟೆಸ್ಟ್ ಮಾಡಬಹುದು. ಭಾರತದ ಮೇಲೆ ಸಣ್ಣದೊಂದು ದಾಳಿಯ ಪ್ರಯತ್ನ ಮಾಡಿ ಭಾರತದ ಸಹಾಯಕ್ಕೆ ಯಾರಾದರೂ ಬರ್ತಾರಾ ಅನ್ನುವ ಪರೀಕ್ಷೆಯನ್ನ ಚೀನಾ ಮಾಡಬಹುದು. ಮುಂದೆ ಹೋಗ್ತಾ ಹೋಗ್ತಾ ಚೀನಾ ಅಮೆರಿಕಾದ ಹತ್ರ ಹೋದ್ರೂ ಅಚ್ಚರಿ ಇಲ್ಲ. ಸ್ನೇಹಿತರೆ, ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಇದೇ ಆಗಸ್ಟ್ 3ರಿಂದ ಪುರಿ ಜಗನ್ನಾಥ ಯಾತ್ರೆ ಶುರುವಾಗುತ್ತೆ. 3 ನೈಟ್ ಹಾಗೂ 4 ಡೇಗಳ ಟೂರ್ ಇದಾಗಿದ್ದು ಪುರಿ ಜಗನ್ನಾಥ, ಕೊನಾರ್ಕ್, ಬಿರಾಜಾದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದ್ಯಗಿರಿ, ಸ್ಕಂದಗಿರಿ, ಕಟಾಕ್ ಇಷ್ಟೆಲ್ಲ ಪ್ಲೇಸ್ ಗಳಿಗೆ ಜಸ್ಟ್ 29,700 ರೂಪಾಯಿಯ ಪ್ಯಾಕೇಜ್ ನಲ್ಲಿ ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24x7
7 ಮ್ಯಾನೇಜರ್ ಅಸಿಸ್ಟೆಂಟ್ಸ್ ಇದೆಲ್ಲವೂ ಇನ್ಕ್ಲೂಡ್ ಆಗಿರುತ್ತೆ. ಕೆಲವು ಸೀಟ್ಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಕೂಡಲೇ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೀಟ್ ಬುಕ್ ಮಾಡಿ. ಅಷ್ಟಕ್ಕೂ ಚೀನಾ ಈ ಲೇಸರ್ ಅಟ್ಯಾಕ್ ಮಾಡಿದ್ದು ಹೇಗೆ, ಇದು ಯಾವ ರೀತಿಯ ಪರಿಣಾಮವನ್ನ ಉಂಟು ಮಾಡುತ್ತೆ ಅಂತ ನೀವು ಕೇಳಬಹುದು. ಹೆಸರಲ್ಲೇ ಇರುವಂತೆ ಇಲ್ಲಿ ಲೇಸರ್ನಿಂದ ದಾಳಿ ಮಾಡೋದು. ಚೀನಾ ಜರ್ಮನಿಯ ಫೈಟರ್ ಜೆಟ್ ಕಾಕ್ಪಿಟ್ನ ಮೇಲೆ ಲೇಸರ್ನಿಂದ ಅಟ್ಯಾಕ್ ಮಾಡಿದೆ. ಕಾಕ್ಪಿಟ್ ಪೈಲಟ್ಗಳು ಕುಳಿತುಕೊಳ್ಳುವ ಜಾಗ, ಕಾಕ್ಪಿಟ್ ಮೇಲೆ ಲೇಸರ್ನಿಂದ ದಾಳಿ ಮಾಡಿದಾಗ ಇದ್ದಕ್ಕಿದ್ದ ಹಾಗೆ ಪೈಲಟ್ ಬ್ಲ್ಯಾಕ್ ಆಗ್ತಾರೆ. ನೀವು ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಕಣ್ಣಿಗೆ ಲೇಸರ್ ಲೈಟ್ ಇದ್ದಕ್ಕಿದ್ದ ಹಾಗೆ ಬಂದು ಬಿದ್ದರೆ ಏನಾಗುತ್ತೆ ಹೇಳಿ? ಅದೇ ರೀತಿ ಫೈಟರ್ ಜೆಟ್ನಲ್ಲಿರುವ ಪೈಲಟ್ಗೂ ಆಗುತ್ತೆ. ಪೈಲಟ್ ಕಕ್ಕಾಬಿಕ್ಕಿ ಆದರೆ ಅಲ್ಲಿಗೆ ಕತೆ ಮುಗಿತು ಅಂತಾನೆ ಅರ್ಥ. ಸಾವಿರಾರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಫೈಟರ್ ಜೆಟ್ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಪತನವಾಗುವ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲಿ ಲೇಸರ್ ಅನ್ನೇ ಚೀನಾ ಯಾಕೆ ಬಳಕೆ ಮಾಡುತ್ತೆ ಅಂದ್ರೆ ಅದಕ್ಕೆ ಕಾರಣ ಇದೆ. ವಿಮಾನದಲ್ಲಿ ಬ್ಲ್ಯಾಕ್ ಬಾಕ್ಸ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಈ ಬ್ಲ್ಯಾಕ್ ಬಾಕ್ಸ್ ನಲ್ಲಿ ಕೊನೆ ಹಂತದ ಮಾಹಿತಿಗಳು ಸ್ಟೋರ್ ಆಗಿ ಇರ್ತಾವೆ. ಈ ಬ್ಲ್ಯಾಕ್ ಬಾಕ್ಸ್ ನ ರೆಕಾರ್ಡ್ ಅನ್ನೇ ನೋಡಿ ವಿಮಾನ ಪತನಕ್ಕೆ ಕಾರಣ ಏನು ಅನ್ನೋದನ್ನ ಪತ್ತೆ ಹಚ್ಚೋದು. ಈಗ ಲೇಸರ್ ನಿಂದ ದಾಳಿ ಮಾಡಿದಾಗ ಪೈಲಟ್ಗೆ ಏನಾಗ್ತಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹೀಗಾಗಿ ಕಾರಣಗಳು ರೆಕಾರ್ಡ್ ಆಗೋದಿಲ್ಲ. ತನಿಖೆಯ ಸಂದರ್ಭದಲ್ಲಿ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಜರ್ಮನಿಯ ವಿಚಾರವನ್ನೇ ತೆಗೆದುಕೊಂಡ್ರು. ಚೀನಾದ ಲೇಸರ್ ದಾಳಿಯಿಂದ ಫೈಟರ್ ಜೆಟ್ ಪತನವಾಗ್ತಾ ಇದ್ರೆ ಪತನಕ್ಕೆ ಕಾರಣ ಏನು ಅನ್ನೋದು ಜರ್ಮನಿಗೆ ಗೊತ್ತಾಗ್ತಾ ಇರಲಿಲ್ಲ. ಚೀನಾದ ಮೇಲೆ ಕೂಡ ಡೌಟ್ ಬರ್ತಾ ಇರಲಿಲ್ಲ. ಏನೋ ತಾಂತ್ರಿಕ ದೋಷದಿಂದ ಪತನವಾಗಿರಬಹುದು ಅಂತ ಜರ್ಮನಿ ಅಂದುಕೊಳ್ತಾ ಇತ್ತು. ಇಲ್ಲಿ ಫೈಟರ್ ಜೆಟ್ ಬಚಾವ್ ಆಗಿರೋದ್ರಿಂದ ಮಾತ್ರ ಚೀನಾ ಲೇಸರ್ ದಾಳಿ ಮಾಡಿದೆ ಅನ್ನೋದು ಗೊತ್ತಾಗಿದೆ. ಇಲ್ಲಾಂದ್ರೆ ಚೀನಾದ ಈ ಲೇಸರ್ ದಾಳಿಯ ಬಗ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ. ಚೀನಾದ ಈ ಲೇಸರ್ ದಾಳಿ ಇದೆಯಲ್ಲ ಅದು ತುಂಬಾನೇ ಡೇಂಜರಸ್. ಕಗ್ಗತ್ತಲಲ್ಲಿ ಒಮ್ಮಿಂದೊಮ್ಮೆಲೆ ಲೇಸರ್ ಲೈಟ್ ನಿಮ್ಮ ಕಣ್ಣ ಮುಂದೆ ಬಿದ್ದಾಗ ಯಾರು ಆ ಲೈಟ್ ಹಾಕಿದ್ದು ಅನ್ನೋದನ್ನ ಪತ್ತೆ ಮಾಡೋದಕ್ಕೆ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ಚೀನಾ ಚಾಣಾಕ್ಯ ನಡೆಯಿಂದ ಎದುರಾಳಿಯ ಮೇಲೆ ಲೇಸರ್ ದಾಳಿ ಮಾಡುತ್ತೆ. ಆದರೆ ಈ ಬಾರಿ ಯುರೋಪಿಯನ್ ಯೂನಿಯನ್ ಅನ್ನ ಎದುರಾಕೊಂಡು ಚೀನಾ ದೊಡ್ಡ ತಪ್ಪನ್ನೇ ಮಾಡಿದೆ. ಮೊದಲೇ ಅಮೆರಿಕದ ಕೆಂಗಣ್ಣಿಗೆ ಗುರಿಯಾಗಿ ತೆರಿಗೆ ಬರೆಯನ್ನ ಎದುರಿಸುತ್ತಿರುವ ಚೀನಾ ಮುಂದಿನ ದಿನಗಳಲ್ಲಿ ಯುರೋಪಿಯನ್ ಯೂನಿಯನ್ ನಿಂದ ನಿರ್ಬಂಧಗಳನ್ನ ಎದುರಿಸಬೇಕಾದ ಪರಿಸ್ಥಿತಿಗಳು ಬರಬಹುದು. ಯುರೋಪಿಯನ್ ಯೂನಿಯನ್ ಅಂತೂ ಈ ವಿಚಾರವನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಹಾಗಂತ ಇಲ್ಲಿ ಚೀನಾ ಯುರೋಪಿಯನ್ ಯೂನಿಯನ್ ಅಂದ್ರೆ ಭಯಪಡುತ್ತೆ ಅಂತಲ್ಲ. ಹಾಗೆ ಭಯಪಡ್ತಾ ಇದ್ರೆ ಅದು ಲೇಸರ್ ದಾಳಿ ಮಾಡೋದಕ್ಕೆ ಹೋಗ್ತಾ ಇರಲಿಲ್ಲ. ನಾವು ಮೊದಲೇ ಹೇಳಿದಂತೆ ಚೀನಾ ಇಲ್ಲಿ ಬಲಿಷ್ಠರನ್ನ ಪರೀಕ್ಷೆ ಮಾಡ್ತಾ ಇದೆ. ನಮ್ಮ ವಿರುದ್ಧ ಯಾರೆಲ್ಲ ನಿಲ್ಬಹುದು ಅನ್ನೋದನ್ನ ನೋಡ್ತಾ ಇದೆ. ಯಾರಾದ್ರೂ ನಮ್ಮ ವಿರುದ್ಧ ಪ್ರತಿದಾಳಿ ಮಾಡಬಹುದಾ ಅಥವಾ ನಮ್ಮ ಶಕ್ತಿ ಸಾಮರ್ಥ್ಯವನ್ನ ನೋಡಿ ಹಾಗೆ ಸುಮ್ಮನಾಗಬಹುದಾ ಅನ್ನೋದನ್ನ ಚೀನಾ ಟೆಸ್ಟ್ ಮಾಡ್ತಾ ಇದೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದ್ರೆ ಚೀನಾ ಇಲ್ಲಿ ಕೆಣಕುವ ಪ್ರಯತ್ನ ಮಾಡ್ತಾ ಇದೆ. ಉಕ್ರೇನ್ ಯುದ್ಧದಲ್ಲಿ ಚೀನಾ ಓಪನ್ ಆಗಿಯೇ ರಷ್ಯಾಗೆ ಸಪೋರ್ಟ್ ಮಾಡಿತ್ತು. ನಾವು ರಷ್ಯಾವನ್ನ ಸೋಲೋದಕ್ಕೆ ಬಿಡೋದಿಲ್ಲ ಅಂತ ಚೀನಾ ಹೇಳಿತ್ತು. ಇಲ್ಲಿ ಕೂಡ ಚೀನಾ ಎದುರು ಹಾಕೊಂಡಿದ್ದು ಒನ್ಸ್ ಅಗೇನ್ ಯುರೋಪಿಯನ್ ಯೂನಿಯನ್ ಅನ್ನ. ಹೀಗಾಗಿ ಚೀನಾಗೆ ಇದೆಲ್ಲ ಹೊಸದಲ್ಲ. ಚೀನಾದ ಈ ಲೇಸರ್ ದಾಳಿ ಮೊದಲ ಹಂತ ಮಾತ್ರ. ಮುಂದಿನ ದಿನಗಳಲ್ಲಿ ಫೈಟರ್ ಜೆಟ್ಗಳನ್ನ ಪತನ ಮಾಡುವ ಪ್ರಯತ್ನವನ್ನ ಕೂಡ ಚೀನಾ ಮಾಡಬಹುದು. ಹೀಗೆ ಒಂದು ವೇಳೆ ಮಾಡಿದ್ರೆ ಅದು ಜಗತ್ತಿಗೆ ಎಚ್ಚರಿಕೆಯ ಕರೆಗಂಟೆ. ಭಾರತಕ್ಕೂ ಕೂಡ ಅಪಾಯ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಈಗಲೇ ಚೀನಾದ ಈ ಹೊಸ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ರೆಡಿ ಮಾಡಲೇಬೇಕಿದೆ. ಇಲ್ಲ ಅಂದ್ರೆ ಚೀನಾ ಈ ವಿಚಾರದಲ್ಲಿ ತುಂಬಾನೇ ಮುಂದೆ ಹೋಗುವ ಸಾಧ್ಯತೆ ದಟ್ಟವಾಗಿ ಗೋಚರಿಸುತ್ತಿದೆ. ಈಗ ಸದ್ಯಕ್ಕೆ ಜರ್ಮನಿ ಜಸ್ಟ್ ಟ್ವೀಟ್ ಮಾಡಿದೆ, ನಾವು ಇದನ್ನ ಸಹಿಸೋದಿಲ್ಲ ಅಂತಾನು ಹೇಳಿದೆ. ಆದರೆ ಮುಂದೆ ಯುರೋಪಿಯನ್ ಯೂನಿಯನ್ ಚೀನಾದ ವಿರುದ್ಧ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದೇ ಈಗ ಕುತೂಹಲ. ಒಂದು ವೇಳೆ ಯುರೋಪಿಯನ್ ಯೂನಿಯನ್ ಚೀನಾದ ವಿರುದ್ಧ ತಿರುಗಿ ಬಿದ್ದರೆ ಜಗತ್ತು ಮತ್ತೊಂದು ಯುದ್ಧಕ್ಕೆ ಸಾಕ್ಷಿಯಾದ್ರೂ ಅಚ್ಚರಿ ಇಲ್ಲ. ಚೀನಾದ ಈ ಹೊಸ ಯುದ್ಧ ತಂತ್ರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.